ಹಾಯ್ ಏಂಜಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಗಾರ್ಲಿಕ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಬೇಸನ್ ಪೌಡ್ರನ್ನು ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ 1 ಸ್ಪೂನಷ್ಟು ನಾನು ರೈಸ್ ಪೌಡ್ರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಟೀ ಸ್ಪೂನಷ್ಟು ಹಳದಿ ಪುಡಿ, ಹಾಫ್ ಟೀ ಸ್ಪೂನಷ್ಟು ನಾನು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಇನ್ಸ್ಟೆಂಟಾಗಿ ರೆಡಿ ಇರುವಂಥ ಮಸಾಲ ತೊಗೊಂಡಿದ್ದೀನಿ. ಅದು ಮ್ಯಾಂಗೋ ಆ್ಯಂಡ್ ಲೈಮ್ ಫ್ಲೇವರ್ ಇರುವಂಥ ಚಿಕನ್ ಗ್ರಿಲ್ಲಿದು ಪೌಡರು. ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ನಾನು ಅದನ್ನು 1 ಟೀ ಸ್ಪೂನಷ್ಟು ನಾನು ತೊಗೊಳ್ತಾ ಇದ್ದೇನೆ. ಇವಾಗ ನಾನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇದ್ದೇನೆ. ಗಾರ್ಲಿಕನ್ನು ನಾನು ಒಂದು 10 ಪೀಸ್ನಷ್ಟು ತೊಗೊಂಡು ಅದನ್ನು ಜಜ್ಜಿ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಹಾಫ್ ನಿಂಬೆಹಣ್ಣಿನ ರಸವನ್ನು ಕೂಡ ನಾನು ಇಲ್ಲಿ ಹಿಂಡ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಹುಳಿ ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. 2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾವು ಇದನ್ನೆಲ್ಲ ಸರಿಯಾಗಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಳ್ಳುವ. ಯಾಕಂತ ಹೇಳಿದರೆ ನಾವು ಚಿಕನ್ನು ಇನ್ಸ್ಟೆಂಟಾಗಿ ಮಾಡುವಂಥ ಚಿಕನ್ ಫ್ರೈ ಆಗಿರೋದ್ರಿಂದ ನಾನಿಲ್ಲಿ ಯಾವುದೇ ಮ್ಯಾರಿನೇಷನ್ ಮಾಡ್ತಾ ಇಲ್ಲ. ಸೊ ಆಗ ನಾವು ಚಿಕನನ್ನು ಅವಾಗನೇ ತಂದಿಟ್ಟು ಕ್ಲೀನ್ ಮಾಡಿಟ್ಟಿರೋದ್ರಿಂದ ಕೆಲವೊಂದು ಸಲ ಅದರಲ್ಲಿ ನೀರಿರೋ ಚಾನ್ಸಸ್ ಇರ್ತದೆ. ಸೊ ನೀವು ಮಸಾಲೆಗೆ ಫಸ್ಟಿಗೆ ನೀರು ಹಾಕುವಾಗ ಸ್ವಲ್ಪ ಮಿತಿಯಾಗಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಚಿಕನ್ ಬಂದು ತೈ ಚಿಕನ್ ತೊಗೊಂಡಿದ್ದೇನೆ. ಇದು ತೈ ತೊಗೊಂಡಿದ್ದೇನೆ. ಸೊ ನಾನು ಹೇಳೋದಾದರೆ ಚಿಕನ್ ಫ್ರೈಗೆ ಬಂದು ಚಿಕನ್ ತೈ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ಒಂದು ಸಲ ನೀವು ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಕರಿ ಲೀಫನ್ನು ಕೂಡ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಇಲ್ಲಿ ಫ್ರೆಶ್ ಆಗಿ ಸಿಗೋದು ತುಂಬ ಕಷ್ಟ. ಹಾಗೆ ನಾನು ಇದು ಡ್ರೈ ಮಾಡಿ ಇಟ್ಕೊಂಡು ನಾನು ಯೂಸ್ ಮಾಡ್ಕೊಳ್ತೇನೆ ಕರಿ ಲೀಫನ್ನು. ಚಿಕನನ್ನು ಹಾಕ್ಕೊಂಡು ಚಿಕನ್ಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳುವ ಹಾಗೆ ಕಲಸಿಟ್ಕೋಬೇಕು. ನನಗೆ ಸ್ವಲ್ಪ ಮಸಾಲೆ ಗಟ್ಟಿ ಆಗಿದೆ. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೇನೆ, ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಮತ್ತು ನೀವು ಕಲಿಸ್ಬೇಕಾದ್ರೆ ಆ ಗಾರ್ಲಿಕ್ ಏನು ಹಾಕಿರ್ತೀರ ಅದನ್ನು ಕೂಡ ಸ್ವಲ್ಪ ಕೈಯಲ್ಲಿ ಸ್ವೀಸ್ ಮಾಡಿ. ಯಾಕಂದರೆ ಆ ಫ್ಲೇವರ್ ಬಿಡೋದ್ರಿಂದ ಅರೋಮ ತುಂಬ ಚೆನ್ನಾಗಿ ಬರ್ತದೆ. ಸೊ ನಂದು ಆಲ್ಮೋಸ್ಟ್ ಎಲ್ಲ ಆಗಿದೆ ಇದನ್ನು ಕಲಸಿಟ್ಟಿದ್ದು. ನಾನು ಇದನ್ನು ಸೈಡಿಗೆ ಇಟ್ಟು ಮಸಾಲೆ ಎಲ್ಲ ರೆಡಿಯಾಗಿದೆ. ಚಿಕನ್ ಫ್ರೈ ಮಾಡಲಿಕ್ಕೆ ನಾವು ಒಂದು ಸೈಡ್ಗೆ ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳುವ. ಎಣ್ಣೆ ಬಿಸಿಯಾಗುವಷ್ಟರಲ್ಲಿ ಮೇಯ್ನಾಗಿ ನಾನು ಕೇಳೋದೇನಂತ ಹೇಳಿದರೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಕಾದಿರೋ ಎಣ್ಣೆಗೆ ಈಗ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೇನೆ. ಸೊ ಚಿಕನ್ನು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ ನಂತರ ಚಿಕನ್ ಹಾಕೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ಬರ್ತದೆ. ಮತ್ತು ಇನ್ನೊಂದು ನಾನು ಏನು ಹೇಳೋದಂದರೆ, ಫಸ್ಟು ಹಾಕುವಾಗ ಚಿಕನನ್ನು ಒಂದು 50 to 60% ಮಾತ್ರನೇ ಫ್ರೈ ಮಾಡ್ಕೊಳ್ಳಿ. ಮತ್ತು ಎಲ್ಲ ರಿಮೂವ್ ಮಾಡಿದ ನಂತರ ಎಲ್ಲ ಚಿಕನ್ನೆಲ್ಲ ಹಾಕಿದ ನಂತರ ಫ್ರೈ ಆಗಿದ ಮೇಲೆ ಮತ್ತೆ ಇನ್ನೊಂದು ಸಲ ಹಾಕಿ. ಆವಾಗ ನಿಮಗೆ ಚಿಕನ್ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ತುಂಬ ಕಲರ್ಫುಲ್ಲಾಗಿಯೂ ಇರ್ತದೆ. ಹಾಗೆ ಇದೇ ಥರದ ರುಚಿಯಾಗಿರುವಂಥ ಅಡುಗೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಪ್ರತಿ ವಿಡಿಯೋ ಹಾಕುವಾಗ ಪ್ರತಿ ಸಾರಿ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹಾಗೆ ನಿಮಗೆ ಎಲ್ಲ ಥರದ ವೀಡಿಯೋಸ್ಗಳು ಸಿಗ್ತದೆ. ಮತ್ತು ನಿಮಗೆ ಇದೇ ಥರದ ಅಡುಗೆಗಳು ಬೇಕು ಅಂತ ಹೇಳಿದರೆ, ನಿಮಗೆ ಫೇವ್ರೇಟ್ ಇರುವಂಥ ಅಡುಗೆಗಳು ಬೇಕು ಅಂತ ಹೇಳಿದರೆ ಕಮೆಂಟ್ಸ್ ಮಾಡ್ಬೋದು ಕಮೆಂಟ್ ಸೆಕ್ಷನ್ನಲ್ಲಿ. ಸೊ ನಾನು ಅಡುಗೆಯನ್ನು ಟ್ರೈ ಮಾಡಿ ನಾನು ವಿಡಿಯೋ ಹಾಕ್ತೇನೆ. ಮತ್ತು ಫೈನಲಿ ನೋಡಿ ಚಿಕನ್ ಫ್ರೈ ಹೇಗೆ ಬಂದಿದೆ ಅಂತ. ತುಂಬಾ ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಟೇಸ್ಟ್ ಇದೆ. ನಿಮಗೆ ಅದು ಎಣ್ಣೆಯಲ್ಲಿ ಹಾಕುವಾಗಲೇ ಆ ಫ್ಲೇವರ್ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಒಂದು ಸಲ ತಪ್ಪದೇ ಟ್ರೈ ಮಾಡಿ. ಮತ್ತು ನಿಮಗೆ ನಾನು ಏನು ಹೇಳೋದಂತ ಹೇಳಿದರೆ, ಇದೇ ಥರದ ಅಡುಗೆಗಳೆಲ್ಲ ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋದು ಖುಷಿ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ಪ್ಲೀಸ್ ಏಂಜಲ್ ಟ್ರೈ ಮಾಡಿ. ಮರಿದೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಬಾಯ್ ಏಂಜಲ್ಸ್, ಹ್ಯಾವ್ ಎ ಗುಡ್ ಡೇ.